18 ವವೌ ವಾಯು ಸುಖಸ್ಪರ್ಶ್ಯ ಫಾಟ್ಕಾರೌ ಅವವಾತ್ಮು ಉನ್ಮೂಲನ್ ನಗಪತೀನ್ ವಾತ್ಯಾನೀಕೋ ರಜೋಧ್ವಜ ವವೌ ವಾಯು ಸುದುಸ್ಪರ್ಶ್ಯ ಫಾಟ್ಕಾರರವವಾನ್ ಮೃಹು ಉನ್ಮೂಲಯನ್ ನಗಪತೀನ್ ವಾತ್ಯಾನೀಕೋ ರಜೋಧ್ವಜ. ಈ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಹುಟ್ಟಿದಾಗ ಏನಾಯಿತು ಅಂದರೆ ಭಯಾನಕವಾದ ದುಶ್ಚಕ್ರಗಳು ಕಾಣಿಸಿತು. ಅವು ಯಾವುದು? ವವೌ ವಾಯು ಸುದುಸ್ಪರ್ಶ್ಯ, ಮುಟ್ಲಿಕ್ಕೆ ಆಗದಷ್ಟು ವೇಗವಾಗಿ ಬಿರುಗಾಳಿ ಬೀಸಿತು. ಮತ್ತು ಅದರಲ್ಲಿ ಥರ ನೋಡಿದವರಿಗೆಲ್ಲ ಭಾರಿ ಭಯ ಆಗಬೇಕು, ಭಾರಿ ಬಿಸಿ ಆಗಬೇಕು. ವಾಯು ಬಂದರೆ ಏನಾಗಬೇಕು? ತಣ್ಣಗಾಗಬೇಕು. ತಣ್ಣಗಾಗ್ತಿರ್ಲಿಲ್ಲ, ಹೇಗಾಗ್ತಿತ್ತು? ಬಿಸಿ ಗಾಳಿ ಬೀಸ್ತಾ ಇತ್ತು, ಬಿಸಿ ಗಾಳಿ. ಹೌದು, ಅದೇ ರೀತಿದೆ. ದುಷ್ಟ ಹುಟ್ಟಿದಾಗೆಲ್ಲ ಅದು ಸೂಚನೆ. ಆಮೇಲೆ ಫಾಟ್ಕಾರ ರವವಾನ್ಮುಹು, ಫಟ್ ಫಟ್ ಅಂತ ಹೇಳಿ ಬರುತ್ತಲ್ಲ, ಫಟ್ ಫಟ್ ಅಂಬೋದಲ್ಲ ಏನವು ಕಾರಣ ಎಲ್ಲ ಭಾಷೆಯಲ್ಲೂ ಉಪಯೋಗಿಸ್ತಾರೆ. ಫಟ್ ಫಟ್ ಚಟ ಚಟ ಹಾಗೆಲ್ಲ. ಉನ್ಮೂಲ ಪನ್ನಗಪತಿ, ಉನ್ಮೂಲಯನ್ ನಗಪತಿ, ನಗಪತಿಗಳು ದೊಡ್ಡ ದೊಡ್ಡ ಮರಗಳು. ಉನ್ಮೂಲಯನ್ ಮರಗಳೆಲ್ಲ ಉಲ್ಟಪಾಟ ಬಿಡ್ತಿತ್ತು, ಬೂಢ ಸಮೇತ ಬಿಡ್ತಾಯಿತ್ತು. ವಾತ್ಯಾನೀಕೋ ರಜೋಧ್ವಜ, ರಜೋಧ್ವಜ ಅಂದ್ರೇನು? ದೊಡ್ಡದಾಗಿರ್ತಕ್ಕ ಮಣ್ಣೆಲ್ಲ ಮೇಲಕ್ಕೆತ್ತಿದೆ. ವಾತ್ಯಾನೀಕ, ವಾತ್ಯ ಅಂದರೆ ಬಿರುಗಾಳಿ. ಅದು ದೊಡ್ಡ ಒಂದಲ್ಲ, ಸಾಲು ಬರ್ತಾಯಿದೆ. ವಾತ್ಯಾನೀಕ, ಇದರಿಂದ ಕೆಲವು ದುಷ್ಟಕರನ್ನು ಕಂಡಾಗ ಯಾರೋ ದುಷ್ಟರು ಹುಟ್ಟಿದ್ದಾರೆ ಅಂತ ಅರ್ಥ. ವವೌ ವಾಯು ಸುದುಸ್ಪರ್ಶ್ಯ ಫಾಟ್ಕಾರ ರವವಾನ್ ಮುಹು ಉನ್ಮೂಲಯನ್ ನಗಪತೀನ್ ವಾತ್ಯಾನೀಕೋ ರಜೋಧ್ವಜ. ಈ ಫಾಟ್ಕಾರ ಶಬ್ದಕ್ಕೆ ಅರ್ಥ ಹೇಳುತ್ತಾರೆ. ಫಾಟ್ಕಾರಶ್ಚೈವ ಫುತ್ಕಾರ ತಯಾ ಕಿಲಕಿಲಾದಯ ತಥಾ ಕಿಲಕಿಲಾದಯ ಅನುಕಾರ ಶಬ್ದ ವಿಜ್ಞೇಯ ಏಚಾನ್ಯೇ ತಾದೃಶ ಮತಾಃ ಇತ್ಯಭಿಧಾನಂ. ಫಾಟ್ಕಾರ, ಫೂತ್ಕಾರ, ಕಿಲಕಿಲ ಇವೆಲ್ಲ ಏನಿವು? ಅನುಕಾರ ಶಬ್ದಗಳು. ಅಂದರೆ ರಿಪೀಟ್ ಆಗ್ತಕ್ಕ ಅನುಪ್ರಾಸ ಇದ್ದ ಅನುಕಾರ ಶಬ್ದಗಳು. ಒಂದೇ ಪದ ಇರಲ್ಲ. ಫಟ್ಕಾರ ಇತ್ಯಾದಿಗಳು, ಫಟಾಫಟ್, ಫೂತ್ಕಾರ, ಕಿಲಕಿಲ. ಅದು ಆ ಫಟ್ ಬೇರೆ, ಫಟ್ ಫಟ್ ಎರಡು ಸರ್ತಿ ಬರಬೇಕು, ಒಂದು ಸರ್ತಲ್ಲ. ಕಿಲಕಿಲ ಬಂತಲ್ಲ, ಅರಿ ಫಟ್ ಫಟ್ ಅಂತ ಬರುತ್ತೆ. ಅದು ಹೇಳೋದು ಯಾತಕ್ಕೆ ಅಂದರೆ ಇವಾಗೋಸ್ಕರ ದುಶ್ಶಕ್ತಿಗಳು ಹೋಗಲಿ ಅಂತ. ಅಂತರ್ಗ್ರಾಮೇಶು ಮುಖತೋ ವಮಂತ್ಯೋ ವನ್ಹಿ ಬುಲ್ಬಣಂ ಶೃಗಾಲ ಅಪಿ ಟಂಕಾರೈ ಪ್ರಣೇದು ಅಶಿವಾ ಶಿವಾಹ. ಇದು ನರಿಗಳು ಊಳಿಡೋದು ಅಂತ. ನರಿಗಳು ಏನು ಮಾಡುತ್ತೆ? ಊಳಿಡೋದು ಅಂತ ಕರೀತಾರೆ. ಆನೆಗಳ ಗೀಳಿಡೋದು, ಆನೆಗಳಿಗೆ ಕೆಲವಕ್ಕೆ ಒಂದು ಪದಗಳಿಗೆ ಕಾಕ ಅಂತ ಹೇಳಿದ ಇವಕ್ಕೆಲ್ಲ ಒಂದೊಂದಕ್ಕೂ ಏನಿದೆ ಮಿಯಾವ್ ಅಂದರೆ ಬೆಕ್ಕುಗಳು. ಆ ಥರ ಧ್ವನಿಗಳೆಲ್ಲ ಏನು ಗೊತ್ತಾಗತ್ತೆ? ಪ್ರಾಣಿಗಳ ಯಾವುದು ಅಂತ ಗೊತ್ತಾಗತ್ತೆ. ಗರ್ಜನೆ, ಸಿಂಹಕರ್ಣ ಭಾರಿ ಗರ್ಜನೆ. ಆನೆ ಗರ್ಜನೆ ಮಾಡುತ್ತ ಒಂದು ಗೀಳಿಡೋದು ಅಂತ ಕರೀತಾರೆ, ಗರ್ಜನೆ ಅಂತ ಕರೆಯೋದಿಲ್ಲ ಅವನ್ನೆಲ್ಲ. ವಮಂತ್ಯೋ ವನ್ಹಿ ಬುಲ್ಬಣಂ ಶೃಗಾಲ ಅಪಿ ಠಂಕಾರೈ ಪ್ರಣೇದು ಅಶಿವಾಹ ಶಿವಾಹ. ಅಂತರ್ಗ್ರಾಮೇಶು ಮುಖದ, ಊರೊಳಗೆಲ್ಲ ಒಂದೆಲ್ಲ ಅನೇಕ ಊರುಗಳಲ್ಲಿ ವಮಂತ್ಯ ವನ್ಹಿ ಉಲ್ಬಣಂ ಶೃಗಾಲ ಅಪಿ, ಬಾಯಿಂದ ವನ್ಹಿ ಬೈಕಿ ಕಾಡ್ತಾ ಇದ್ವಂತೆ. ಶೃಗಾಲ ಅಪಿ ಠಂಕಾರೈ, ಶೃಗಾಲಗಳು ನರಿಗಳು ಕೂಡ ಠಂಕಾರವನ್ನು ಮಾಡ್ತಾ ಪ್ರಣೇದು ಅಶಿವಾ ಶಿವಾಹ, ಅಶಿವಾದ ಅಮಂಗಳಕರವಾದಂಥ ಮಾತುಗಳನ್ನೆಲ್ಲ ಊಡಿಡ್ತಾ ಇದೆ. ಠಂಕಾರೋ ಅಪಿ ಅನುಕಾರ ಶಬ್ದ. ಇದು ಠಂಕಾರ, ಅದು ಕೂಡ ಅನುಕಾರ ಶಬ್ದನೇ. ಶೃಗಾಲಾಸ್ತತ್ರ ಪುಮಾಂಸಃ, ಶೃಗಾಲಗಳು ಅಂತ ಹೇಳಿದರೆ ಗಂಡು ನರಿಗಳನ್ನು ಏನಂತ ಕರೀತಾರೆ? ಶೃಗಾಲಗಳು ಅಂತ ಕರೀತಾರೆ. ನಾಶಸ್ತತ್ರ ಶೃಗಾಲಾನಾಂ ಶಿವಾನಾಂ ವಾ ಅನ್ಯಥಾಸ್ವರೇ ಇತಿ ಆಗ್ನೇಯೇ. ನಾಶಸ್ತತ್ರ ಶೃಗಾಲಾನಾಂ ಶಿವಾದೀನಾಂ ಶಿವಾನಾಂ ಚ ಅನ್ಯಥಾಸ್ವರೆ, ಅಂದರೆ ಸದಾಶಿವಾಭವಾಶಿರೆ. ಅದೇ ರೀತಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ದುರ್ಯೋಧನಾದಿಗಳು ಆ ಸಮಯದಲ್ಲಿ ಅದು ದ್ರೌಪದಿ ವಸ್ತ್ರಾಪರಣಕ್ಕೆ ಭಾಳ ವಿಶೇಷವಾದ ಪ್ರಯತ್ನ ಪಟ್ಟಾಗ ಅದೇನು ನಡೀತಾರೆ? ಭೀಮಸೇನರು ಎದ್ದು ಬಿಟ್ಟು ಅವ್ರು ಕೊಲ್ಲಬೇಕು ಅಂತ ಹೇಳ್ತಾರೆ. ಅವಾಗೇನಾಯಿತು ಅಂದರೆ ಸದಾಶಿವಾಭವಾಶಿರೆ ಸುಯೋಧನಾಗ್ನಿಗೇಹತಃ, ಸುಯೋಧನರ ಅಗ್ನಿಹೋತ್ರದ ಮನೆಯಿಂದ ಅಮಂಗಳಕರವಾದ ಧ್ವನಿಗಳು ಬರಲಿಕ್ಕೆ ಶುರುವಾದ.
ಭೀತಾ ನಿಲಿಲ್ಲಿರೇ ದೇವಾ ತಾರ್ಕ್ಷಸ್ತತ್ರ ತ್ರಸ್ತಾ ಇವಾಹಯ. ಏನಾಯ್ತಾಗ ಭೀತಾ ಕೆಲವೇ ಭೀತಾ ನಿಲಿಲ್ಲಿರೇ ದೇವಾ ಆ ಧ್ವನಿಗೆ ಮುಂದೆ ನಿಲ್ಲಿದೆ. ತಥೈವ ತತ್ಪಿತುರ್ಗೃಹ ದೇಹಾತ್ ಕೇಹಭೂತ್ ಭಯಾನಕಂಬು. ಅಲ್ಲಿ ದರಿಗಳು ಕೂಡಿಟ್ಟು ಒಂದು ಅರ್ಥ ಹೇಳಿತ್ತು. ಈ ಭಾಗವತದ ಶ್ಲೋಕದಲ್ಲಿ ವಿಸ್ತಾರ ಹೇಳಿದ್ದ. ಅಲ್ಲಿ ಇದಕ್ಕೆ ಏನಿದ್ದಾರೆ ಭಾರತಾರ್ಥ ವಿನಿರ್ಣಯ. ಎಲ್ಲೆಲ್ಲಿ ನಮಗೆ ವಿಶೇಷ ಸಂಕ್ಷೇಪ ಅಲ್ಲಿ ಹೇಳಿರ್ತಾರೋ ಇಲ್ಲಿ ವಿವರಣೆಯ ರೂಪದಲ್ಲಿ ತಿಳಿಸಿರ್ತಾರೆ. ದಾಶಸ್ತತ್ರ ಶೃಗಾಲಾರಾಮ್ ಶಿವಾರಾಮ್ ಚ ಅನ್ಯಥಾಸ್ವರೆ. ಶೃಗಾಲಗಳು ಕೂಗಿದ್ರೆ ಈ ಹೆಣ್ಣುದರಿಗಳು ಕೂಗಾಡಿದರೆ ಅಮಂಗಲ ಧ್ವನಿ ಬಂದಾಗ ಅದೇನಾಗುತ್ತಲ್ಲಿ ಭಾಳ ನಾಶ, ದೊಡ್ಡ ವಿನಾಶ ಸೂಚಕವಾದಂತಹ ದುಶ್ಚಕ್ರಗಳಿವೆಲ್ಲ ಕೂಡ. ಅರ್ಜುನ ಕೂಡ ಏನಿಸ್ತಾ ಇರ್ತಾನೆ, ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾಣಿ ಕೇಶವ. ವಿಪರೀತ ಅಂದ್ರೇನು? ನಿಮಿತ್ತಗಳು ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡಾಗಬಹುದು. ವಿಪರೀತ ಅಂದರೆ ವಿರುದ್ಧ, ವಿರುದ್ಧ ಅಂದರೆ ಅಮಂಗಳ. ಇಲ್ಲೂ ಹಾಗೆ ನಡೀತಾ ಇದೆ. ಇದರಿಂದ ಅವ್ರು ಏನು ಹೇಳಿದರು, ಮೊದಲು ಅವರು ಬಲಾತ್ಕಾರದ ಗರ್ಭಾಧಾರ ಮಾಡಿಸ್ಕೊಂಡಾಗ ಏನು ಹೇಳಿದರು ಕಶ್ಯಪರು, ನೀನು ಬಲಾತ್ಕಾರದ ಗರ್ಭಾಧಾರ ಅವೇಳೆಯಲ್ಲಿ ಮಾಡಿಸ್ಕೊಂಡಿದ್ದರಿಂದ ನಿನಗೆ ಲೋಕನಾಶಕರಾದ ಮಕ್ಕಳು ಹುಡುತ್ತಾರೆ, ಅವರ ಸ್ವತಃ ಭಗವಂತನೇ ಕೊಲ್ತಾನೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಸತ್ಯ ಅಂತಾಗಲಿ ಗೊತ್ತಾಗ್ತಾ ಇದೆ. ಖರೋಷ್ಟ್ರಾಹ ಕರ್ಕಶೈಃ ಕ್ಷತ್ತಃ ಕುರೈಃ ಕ್ಷಂತೋ ಧರಾತಲಂ ಖಾತ್ಕಾರ ರಭಸ ಮತ್ತಃ ಪರ್ಯಥಾವನ್ ವರೂಧಶಃ. ವರು ದೀರ್ಘ ಮಾಡಿಕೊಂಡು ಖರೋಷ್ಟ್ರಾಹ ಖರಗಳು, ಕತ್ತೆಗಳು, ಒಟ್ಟೆಗಳು, ಕರ್ಕಶೈಹಿ ಕರ್ಕಶವಾದ ಧ್ವನಿಯಿಂದ ಕೂಗ್ತಾ ಇದೆ. ಇವಾಗಲೂ ಅಷ್ಟೇ ಮನುಷ್ಯ ನೋವಾದ ಕೂಗೋದ ರೀತಿಯೇ ಬೇರೆ, ಗಾಬರಿಯಾದ ಕೂಗೋ ರೀತಿ ಬೇರೆ, ಖುಷಿ ಕೂಗೋದೇ ಬೇರೆ. ಗೊತ್ತಾಯ್ತಾ? ಒಂದು ಔಟ್ ಆಗ್ತಾನೆ ಅಂತ ತಿಳ್ಕೊಂಡು ವಿರುದ್ಧ ಪಕ್ಷದಲ್ಲಿ ಭಾರಿ ಖುಷಿ ಆಗಿಬಿಡುತ್ತೆ. ಅವನು ಕೂಗ್ತಾನೆ, ಇವನು ಇವನು ಓದಿರ್ತಾನೆ, ಔಟ್ ಆಗಿಬಿಡ್ತಾ ಅದು. ಒಂದೇ ಕಾಲಕ್ಕೆ ಹೋಗಿದಾಗ ಸ್ವರಗಳಲ್ಲಿ ಏನಿರುತ್ತೆ ಇಬ್ಬರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಅವನಲ್ಲಿ ನೋವು ಕಂಡ್ರೆ ಇವನಲ್ಲಿ ಖುಷಿ ಕಾಣ್ತದೆ. ಖಾತ್ಕಾರೋ ಅಪಿ ಖಾತ್ಕಾರ ರಭಸ ಭಕ್ತಃ ಖಾತ್ಕಾರವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಪರ್ಯಥಾವನ್ ವರೂಥ ಅಂದರೆ ಗುಂಪು ಗುಂಪಾಗಿ ಧಾವಿಸಿ ಬರ್ತಾ ಇವೆ. ದೊಡ್ಡ ಅನಾಹುತ ನಡೆದಾಗ ಜನ ಹಿಂಡಿಂಡಾಗಿ ಓಡ್ತಾರಲ್ಲ ಹಾಗೆ ಇವೆಲ್ಲ ಕೂಡ ಖಾತ್ಕಾರ ಅಂತ ಬಂತು. ಹಿಂದೆ ಖಂಕಾರ ಅಂತ ಬಂತು, ಪಾಟ್ಕಾರ ಅಂತ ಬಂತು. ಇವೆಲ್ಲ ಏನಿವೆಲ್ಲ ಅನುಕಾರ ಶಬ್ದಗಳು ಅಂತ. ತಂ ವೀಕ್ಷ ದುಸ್ಸಹಜವಂ ರಣತ್ ಕಾಂಚನ ನೂಪುರಂ ವೈಜಯಂತ್ಯಾ ಸ್ರಜಾಜುಷ್ಟಂ ಅಸನ್ಯಸ್ತ ಮಹಾಗದಂ ಮನೋವೀರ್ಯ ಮದೋ ಸಿಕ್ತಂ ಅಪರಸುಷ್ಯ ಮಕದೋಹಯಂ ಭೀತಾ ನಿಲಿಂದಿರೇ ದೇವಾಹ ತಾರ್ಕ್ಷತ್ರಸ್ತಾ ಇವ ಅಹಯಃ. ಇದಿಷ್ಟು ಕೂಡ ಎಲ್ಲಿ ಜಂಪ್ ಆದರೆ 21ನೇ ಶ್ಲೋಕದಲ್ಲೂ ಜಂಪ್ ಆಯಿತು. ಹಿರಣ್ಯಾಕ್ಷ ಏನು ಮಾಡದ, ಮೊದಲು ಹಿರಣ್ಯಾಕ್ಷ ಫಸ್ಟ್ ಅವನೇನು ಮಾಡ್ತಾನೆ, ಇದು ವರಹ ಅವತಾರದ ಕಥೆ ಮುಂದುವರಿಸ್ತಾ ಇದ್ದ. ತಂ ವೀಕ್ಷ ದುಸ್ಸಹಜವಂ ಜವ ಸಹಜವ ದುಸ್ಸಹಜವ. ಅವ್ರು ಈಗ ತಡ್ಕೊಳಕ್ಕಾಗ್ತಾ ಇಲ್ಲ. ರಣತ್ ಕಾಂಚನ ನೂಪುರಂ, ಕಾಂಚನಗಳ ರೂಪಗಳು ಸರಿ ಮಾಡ್ತಾ ಇವೆ. ವೈಜಯಂತ್ಯ ಸ್ರಜ, ವೈಜಯಂತಿ ಮಾಲೆ ಹಾಕ್ಕೊಂಡಿದ್ದಾನೆ. ಜುಷ್ಟಂ ಅಸನ್ಯಸ್ತ ಮಹಾಗವಂ, ಮತ್ತೆ ಅಸನ್ಯಸ್ತ ಮಹಾಗದಂ ಮನೋವೀರ್ಯ ಮದೋತ್ಸಿಕ್ತಂ ಅದೃಶ್ಯ ಮಗದೋಭಯಂ ಗೀತಾದಿನಿರೇ ದೇವಾಹ ತಾರ್ಕ್ಷಸ್ರಸ್ತಾ ಇವಾಹಯಃ. ದೇವತೆಗಳಿಗೆ ಭಯ ಆಗಿಬಿಟ್ಟು ಏನು ಮಾಡ್ತಾರೆ ಅವರು, ಮನೋವೀರ್ಯ ಮದೋಸ್ತಿಕ್ತಂ ಅದೃಶ್ಯಂ ಮಕತೋಭಯಂ ಗೀತಾದಿನಿರೇ ದೇವಾಹ ತಾರ್ಕ್ಷಸ್ರಸ್ತ. ಗರುಡ ಬಂದರೆ ಹಾವುಗಳಿಗೆ ಭಯಪಡಬೇಕು. ಆ ರೀತಿಯಲ್ಲಿ ದೇವತೆಗಳು ಭಯಪಡ್ತಾ ಇದ್ದಾರೆ. ನ ದೇವಾನಾಂ ಪ್ರಜಾಪತೀನಾಂ ವಿಜಾರಥೋ ವಿನಾ. ಈ ಪ್ರಶ್ನೆ ಬಂತು, ದೇವತೆಗಳೆಲ್ಲ ಈ ರೀತಿ ಭಯಪಡಬೇಕಾದ್ರೆ ಹಿರಣ್ಯಾಕ್ಷ ಒಬ್ಬ ದ್ವಾರಪಾಲಕ ಅಷ್ಟೇ ಸ್ವರೂಪದಲ್ಲಿ. ಹಿರಣ್ಯಾಕ್ಷನ ಆವೇಶ ಇದೆ. ಹಿರಣ್ಯಾಕ್ಷ ವಿಜಯ್ ಅವರಿದ್ದಾರೆ. ಆದರೆ ಅವನು ಇದಕ್ಕೆ ದೇವತೆಗಳು ಭಯಪಟ್ಟುಬಿಟ್ರಲ್ಲ ಅಂತ ಹೇಳಿದರೆ ಆಚಾರ್ಯ ಹೇಳ್ತಾರೆ, ಕಾರಣ ಕೊಡ್ತಾರೆ. ನಾ ದೇವಾನಾಂ ಪ್ರಜಾಪಾನಾಂ ವಿಜೇತ ವರತೋ ವಿನಾ. ದೇವತೆಗಳನ್ನಾಗಲಿ ಪ್ರಜಾಪತಿಗಳು ಅವರನ್ನಾಗಲಿ ಗೆಲ್ಲೋದಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಗೆಲ್ತಾರೆ, ವರತಃ ವಿನ, ವರ ಇದ್ದಾಗ ಆ ರೀತಿ ಬರುತ್ತೆ. ಬ್ರಹ್ಮದೇವರ ವರ ಇತ್ಯಾದ ದೇವರ ವರ ಇದೆ, ನಾನೇ ಕೊಡ್ತೀನಿ ಅಂತ. ಅದರಿಂದ ಅವ್ರಿಗೆ ಗಾಬರಿ ಆಯ್ತೆ ಹೊರತು ಅದರ್ವೈಸ್ ಏನಾಗೋದಿಲ್ಲ ಅವರಿಗೆ, ಇದೆಲ್ಲ ಲೆಕ್ಕಕ್ಕೆ ಇಲ್ಲ. ಬಲೇನ ವಿದ್ಯೆ ಯಾವಾಪಿ ನಾ ಸಮಸ್ತತ್ವತೀನ್ವಿನ.
ಬಲ ಆಗಲಿ ಜ್ಞಾನ ಆಗಲಿ ಇವೆಲ್ಲ ಕೂಡ ದೇವತೆಗಳಲ್ಲಿ ದೊಡ್ಡವರು ಬಂದಾಗ ಅವರಿಗೆ ಜಾಸ್ತಿ ಇರುತ್ತೆ ಹೊರತು ಚಿಕ್ಕವರಿಗೆ ಕಡಿಮೆ ಇರುತ್ತೆ. ಆದರೆ ಅಯೋಗ್ಯರು ಬಂದಾಗ ಅವರಲ್ಲಿ ಬಲನೂ ಇಲ್ಲ ವಿದ್ಯೆನೂ ಇಲ್ಲ, ಆದರೂ ಹೆದರ್ತಾರೆ. ಅದಕ್ಕೆ ವರಾದಿಗಳಿದ್ದಾಗ ಹೊರತು ಬೇರೆ ಇಲ್ಲ. ವರೋಪಿ ತಾದೃಶೋ ಯಾವತ್ ಶರೀರಂ ನಾಣ್ಯ ದೇಹ ಇತಿ ತತ್ವನಿರ್ಣಯ. ಆ ವರ ಕೂಡ ದೇಹ ಇರೋವರಿಗಷ್ಟೇ, ಆ ಸತ್ಮೇಲೆ ಆ ವರ ಹಾಕ್ಲಿಕ್ಕೆ ಬಲ್ಲಲ್ಲ. ಗೊತ್ತಾಯ್ತಾ? ಮುಂದೆ ಮತ್ತೆ ತಪಸ್ಮಾಡ್ತಾ ಹೋಗ್ಬೇಕು ಹೊರತು ಇದೇ ವರ ಏನಾಗೋದಿಲ್ಲ, ಕಂಟಿನ್ಯೂ ಆಗೋದಿಲ್ಲ. ಆದರೆ ಹಿರಣ್ಯಾಕ್ಷ ಇವರು 3 ಜನಕ್ಕೆ ಮಾತ್ರ ಕಂಟಿನ್ಯೂ ಆಗಿರುತ್ತೆ. ಅದಕ್ಕೆ ದೇವರೇ ಹೇಳಿದ್ದಾರೆ 3 ಜನ್ಮದ ನಾನೇ ಕೋತೀನಿ ಅಂತ ಹೇಳಿದ್ರಿಂದ 3 ಜನ್ಮಕ್ಕೂ ಅಪ್ಲಿಕಬಲ್ ಆಗಿದ್ದ ವರ ಆಗಿತ್ತು. ವರೋಪಿ ತಾದೃಶೋ ಯಾವತ್ ಶರೀರಂ ನಾಣ್ಯ ದೇಹಗಃ ಇತಿ ತತ್ವನಿರ್ಣಯ. ವರ ಕೂಡ ದೇಹ ಯಾರು ಇಲ್ಲ, ಮೂಲದ ವರ ನಡೆದಿರ್ತಾರೆ. ಮೂಲದ ವರ ಹಿರಣ್ಯಕಶಿಪು ವರ ತಗೊಂಡ ವರ ಅವ್ನಿಗೆ ಗೊತ್ತಿಲ್ಲದೇ ಹೊರಟ, ಹಿಂದೆ ವರ ಇತ್ತು, ಅವನಿಗೆ ಗೊತ್ತಿಲ್ಲ. ಅದು ಅವ್ರು ಹುಟ್ಟಿದ್ದಾನೆ ಮರೆತುಬಿಟ್ಟಿದ್ದಾನೆ. ಬಟ್ ಸಹಜವಾದ ದುಷ್ಟರ ಮಾಡ್ದ. ಉಳಿದವ್ರಿಗೆ ಗೊತ್ತಿತ್ತು ವರ ಇದೆ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡ್ತಿರಲಿಲ್ಲ, ಒಂದು ಗಂಟೆಗೆ ಹೋಗಲಿಲ್ಲ. ಇದ್ದಕ್ಕೆ ಹೋದರೆ 2 ದೇವ್ರ ವರ ಗೆಲ್ಲಕ್ಕೆ ಸಾಧ್ಯವೂ ಇಲ್ಲ, ನಿಯಮನೂ ಅಲ್ಲ. ಇತಿ ತೃತೀಯ ತಾತ್ಪರ್ಯ 18 ಅಧ್ಯಾಯ. ತೃತೀಯ ತಾತ್ಪರ್ಯದಲ್ಲಿ ಅವ್ರು ಹುಟ್ಟಿದ್ದು ಆಚರಣೆಗಳಾಗಿದೆಲ್ಲ ಹೇಳ್ತಾ ಅಲ್ಲಿ ಒಂದೇರು ಭಾಗದ ಮಾತು ವಿವರಣೆ ಕೊಟ್ಬಿಟ್ಟು ದುಷ್ಟರ ಜನನದ ಸೂಚಕವಾಗಿಯೂ ಸಹ ಅನೇಕ ದುಶ್ಚಕ್ರಗಳು ನಡೆಯುತ್ತೆ. ಆದ್ದರಿಂದ ಇದೆಲ್ಲ ಹೇಳಿದವ್ರಿಗೆ ಏನಾಗ್ತಿತ್ತು, ಶಕನಶಾಸ್ತ್ರದ ಮಹತ್ವ ಹೇಳಿದರೆ ಶಕನಶಾಸ್ತ್ರಕ್ಕೆ ಮಹತ್ವ ಇದೆ, ಜ್ಯೋತಿಷ್ಯಕ್ಕೂ ಮಹತ್ವ ಇದೆ. ಶಕನಶಾಸ್ತ್ರದ ಒಂದು ಭಾಗ ಇದ್ದಾಗ ಲೆಕ್ಕ. ಆದರೆ ಏನೆಲ್ಲ ಅದೆಲ್ಲ ಕೂಡ ಅಲ್ಟಿಮೇಟ್ ಅಲ್ಲ. ಮುಖ್ಯವಾಗಿ ತತ್ವಶಾಸ್ತ್ರ ಅಲ್ಟಿಮೇಟ್, ಇವೆಲ್ಲ ಅಂಗಗಳಷ್ಟೇ ಹೊರತು ಬೇರೆ ಅಲ್ಲ. ಆದರೆ ಬೇರೆ ಯೂಸ್ಲೆಸ್ ಅಲ್ಲ, ಒಂದು ಅರ್ಥದಲ್ಲಿ ಪರ ಕೊಡೋದು. ಅದೆಲ್ಲ ಶಾಸ್ತ್ರ, ಸುಮ್ಮನೆ ತೋಚಿದ್ದೆಲ್ಲ ಹೇಳಿದರೆ ಅರ್ಥ ಅದಕ್ಕಲ್ಲ. ಶಾಸ್ತ್ರೋಕ್ತವಾದ ಶಕನಶಾಸ್ತ್ರ ಅಂತ ಆಚಾರ್ಯ ಹೇಳ್ಕೊಂಡು ಶಕನಶಾಸ್ತ್ರ ಹೇಳುತ್ತೆ ಅಂತ ದೊಡ್ಡ ಶಾಸ್ತ್ರ. ಅದನ್ನೇ ಆ ಧ್ವನಿ ಬದಲಾದನ್ನು ಕುರಿತು ಹೇಳ್ತಾನೆ. 19 ಅಧ್ಯಾಯ. ಈ ಹಳ್ಳಿಗರಿಗೆ ಇವೆಲ್ಲ ಶಕನಶಾಸ್ತ್ರ ಬಹಳ ಮೊದಲಿಂದ ಪರಂಪರೆಯಿಂದ ಬಂದಿರುತ್ತವೆ. ಗೊತ್ತಾಯ್ತಾ? ಯಾವ ಕಡೆಯಿಂದ ಮಿಂಚಿದರೆ ಮಳೆ ಆಗುತ್ತೋ ಇಲ್ಲ ಗೊತ್ತಾಯ್ತಾ? ಅದು ಗ್ಯಾರಂಟಿ ಅದು. ಎಷ್ಟು ಮೋಡ ಇದ್ದುಕೊಂಡು ಮಳೆ ಆಗೋದಿಲ್ಲ ಹೋಗಿ ಅಂತ, ಅಷ್ಟು ಗ್ಯಾರಂಟಿ. ಕೆಲವು ಸರ್ತಿ ಮಳೆ ಬರುತ್ತೆ ಅಂತ ನಮ್ಮ ನೋಡ್ರೆ ಸುಳ್ಳು ಹೇಳ್ತಾರೆ ಅಂತ. ಯಾವುದೋ ಮಿಂಚೋದ ಸ್ವಲ್ಪತಿ ಮಳೆ ಬರುತ್ತೆ ಅಷ್ಟು. ಅಂದರೆ ಆ ಪರ್ಫೆಕ್ಷನ್ ಇರ್ತದೆ. ದೊಡ್ಡ ಮೋಡ ಆಗಿದ್ದು ಮಳೆ ಬರುತ್ತೆ ಅಂತ ಹೇಳೋದು ದೊಡ್ಡದಲ್ಲ, ಬರೋದಿಲ್ಲ ಅಂತ ಹೇಳೋದು ದೊಡ್ಡದು. ಅದಕ್ಕೆ ಒಂದು ಕಾರಣ ಇಟ್ಕೊಂಡಿರ್ತಾರೆ. ಬಲೇನ ವಿಜಯ ಯಾರ್ದು ಯಾವುದೇ ಹೌದು ಇವ್ರು ಹಾಗಲ್ಲ. ಕೋಟ್ಯಂತರ ರೂಪಾಯಿ ಆಪರೇಟರ್ಸ್ ತೊಗೊಂಡಿರ್ತಾರೆ, ಸ್ಟಾಫ್ ದೊಡ್ಡ ಸ್ಟಾಫ್ ಇರುತ್ತೆ. ಹೇಳೋದೇ ಅಂತ ಭಾರಿ ಇಂದ ಸಾಧಾರಣ ಮಳೆ ಬರುವ ಸಾಧ್ಯತೆ ದಿವಸ ಹೇಳ್ಬೋದು. ಯಾವಾಗ ಬೇಕಾದ್ರೆ ಹೇಳೋದು ಅರ್ಥ ಇಲ್ಲ, ಬಂದೇ ಬರುತ್ತೆ. ಹಾಗೆ ಆ ರೀತಿ ಹೇಳೋದಕ್ಕೆ ಆ ರೀತಿ ಆಗ್ಲಿಕ್ಕೆ ಬರೋದಿಲ್ಲ ಅದು ಹೇಳೋದಕ್ಕೆ ಹೋಗಬಾರ್ದು. ಅದು ಇನ್ವೆಸ್ಟ್ಮೆಂಟ್ ಮೀನಿಂಗ್ ಇರುತ್ತೆ. ಯಾವುದಕ್ಕೆ ಅರ್ಥ ಇರಬೇಕು. ಕೆಲಸದ ಸರಿಯಾಗೋದಾದ್ರೆ ಆಕಸ್ಮಿಕ. ಇವ್ರಿಗೆ ಯಾವಾಗ ಸರಿಯಾಗಿದೆ, ಒಮ್ಮೆಲ್ಲ ಯಾವಾಗ ಸರಿಯಾಗಿ. ವರೋಪಿ ತಾದೃಶೋ ಯಾವತ್ ಶರೀರ ಅವ್ನು ಒಪ್ಕೊಂಡಿದ್ದಾರೆ. ಅವರು ಎಷ್ಟೋ ಸಲ ಪೇಪರಲ್ಲಿ ಬಂದಿದೆ. ಇವರು ಹಳ್ಳಿ ಜನ ಹೇಳೋಷ್ಟು ಜ್ಯೋತಿಷ ಎಷ್ಟು ಸತ್ಯವಾಗಿ ಇವ್ರು ಹೇಳೋದಕ್ಕೆ ಬರ್ತಾ ಇಲ್ಲ ಅಂತ. ಇದಕ್ಕೆ 2 ದೋಷಗಳು. ಒಂದು, ಆಪರೇಟರ್ ಸರಿಯಾಗಿ ಓದಕ್ಕೆ ಬರೋದಾದ್ರೂ ಅಪಾಯಿಂಟ್ ಆಗಿರ್ತಾರೆ, ಅದು ಬೇರೆ ಅಲ್ಲ. ಹೇಳಿದ್ದೇನೋ ಅವ್ರಿಗೆ ಎಲ್ಲ ಯಾವುದೋ ಅವ್ರಿಗೆ ಬರೋದು ಕಾರಣಕ್ಕೆ ಅವ್ರು ಅಪಾಯಿಂಟ್ ಆಗಬೇಕು. ಏನು ನಾನು ಇರೆಲ್ಲ ಬಂದಿಲ್ಲ, ಅವ್ನು ಏನು ಹೇಳ್ತಾನೆ. ಕೆಲವೊಮ್ಮೆ ಮೀರಿ ತಪ್ಪಾಗುತ್ತೆ. ಭಾಳ ಎಕ್ಸ್ಪರ್ಟ್ ಇದ್ದರೂ ತಪ್ಪಾಗುತ್ತೆ. ಸಾಮಾನ್ಯವಾಗಿ ತಪ್ಪುಗಳೆಲ್ಲ ಹೆಚ್ಚಾಗಿ ತಪ್ಪುಗಳು ಇನ್ಎಫಿಷಿಯನ್ಸಿಂದಲೇ ಆಗಿ ಅವೆಲ್ಲ ಇಂಪಾರ್ಟೆಂಟ್. ಅದರಲ್ಲೆಲ್ಲ ಯಾವುದಕ್ಕೆ ಅವಕಾಶ ಕೊಡಬಾರ್ದು. ಬೇರೆಯವ್ರಿಗೆ ಯಾರು ತಿಳುವಳಿಕೆ ಅವರಿಗೆ ಅವಕಾಶ. ತಿಳುವಳಿಕೆ ಇದ್ದರೆ ಮಾತ್ರ ಪ್ರವೇಶ. ಡ್ರೈವಿಂಗ್ ಅವು ಯಾರಿಗೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಡ್ರೈವಿಂಗ್ ಬರಬೇಕು ಫಸ್ಟ್ ಅವನಿಗೆ. ಇದೆಲ್ಲ ಅರ್ಥ ಆಗುತ್ತೆ, ಅಲ್ಲಿ ಮಾತ್ರ ಅರ್ಥ ಆಗುತ್ತೆ. ಬೇರೆ ಕಡೆ ಕೂಡ ಏನಾಗಬೇಕು ಅದೇ ರೂಲ್ಸ್ ಫಾಲೋ ಮಾಡೋದು. ಅದು ಬಂದಾಗ ಪ್ರಿಫರೆನ್ಸ್ ಕೊಡಿ, ಏನೂ ತಪ್ಪಲ್ಲ. ಬರುತ್ತೆ ಇಬ್ಬರಿಗೂ ಈಕ್ವಲ್ ಇದ್ದಾಗ ಅದನ್ನು ಕೊಟ್ಟರೆ ಏನೂ ತಪ್ಪಲ್ಲ. ಏನು ಬರದೇ ಇದ್ದವನಿಗೆ ಕೊಟ್ಟ ಬದೀತಾಗುತ್ತೆ. ಅದು ಅದರಿಂದ ಒಂದು ಜಗತ್ತಿಗೆ ತೊಂದರೆ. 19 ಅಧ್ಯಾಯ. ಈಗ 19 ಅಂದರೆ 19. ತಯೋ ಯುದ್ಧ ಶುರುವಾಯಿತು. ಯಾರಿಬ್ಬರಿಗೆ? ವರಾಹದೇವರಿಗೂ ಈ ಹಿರಣ್ಯಾಕ್ಷ. ತಯೋ ಸ್ಪೃಧೋ ಸ್ತಿಗ್ಮ ಗದಾಹತಾಂಗಯೋ ಕ್ಷತಸ್ರವಾಘ್ರಾಣ ವಿವೃದ್ಧ ಯುದ್ಧಯೋ ವಿಚಿತ್ರ ಮಾರ್ಗಾಂಚರತೋರ್ಜಿಗೀಷಯ ವ್ಯಭಾದಿಲಾಯಾಮಿವ ಶುಷ್ಮಣೋರ್ವೃಧಃ.
ಆಸನ್ನ ಶೌಂಡೀರಮಪೇದ ಸಾಧ್ವಸಂ ಕೃತ ಪ್ರತೀಕಾರ ಮಹಾರ್ಯ ವಿಕ್ರಮಂ ವಿಲಕ್ಷ್ಯ ದೈತ್ಯಂ ಭಗವಾನ್ ಸಹಸ್ರಣೀ ಜಗಾದ ನಾರಾಯಣವಾದಿಸೂಕರಂ. ಆದಿಸೂಕರ, ಸೂಕರ ಅಂದರೆ ವರ, ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ. ಆ ಯಜ್ಞವರಾಂಗ ತಯೋ ಸ್ಪೃಹೋ ದಿಗ್ಮ ಗದಾಹತಾಂಗಯೋ, ಇಬ್ಬರು ಒಬ್ಬರು ಗದೆಯಿಂದ ಯುದ್ಧ ಮಾಡ್ತಿದ್ದಾರೆ. ಇವ್ರ ಅವರು ಅವರೊಡಿ ನೋಡೋದಕ್ಕೆ ಏನು ಅನಿಸ್ತಾ ಇದೆ, ವರಾದೇವ್ರ ಮೈಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ಎಂಥದ್ದು, ಹಸಿರು ಮೋಹನಕ್ಕೆ ಸೃಷ್ಟಿ ಮಾಡಿರೋದು ಅಥವಾ ವಸ್ತುಸ್ಥಿತಿಯಲ್ಲ. ಸಿನಿಮಾದ ರಕ್ತ ಬರುತ್ತಲ್ಲ ಹಾಗೆ, ತಾನು ಮುಗಿದ ತಕ್ಷಣ ನಗ್ತಾ ಇದ್ದು ಬಿಡ್ತಾನೆ ಆತ. ಆ್ಯಕ್ಷನ್ ಕಾರಣ ಏನು, ಹಸಿರ ಮೋಹನ. ಇಲ್ಲಿ ರಸ ಸೃಷ್ಟಿ, ಅಲ್ಲಿ ಮೋಹನ. ಕ್ಷತಸ್ತ್ರವಾಘ್ರಾಣ ವಿವೃದ್ಧ, ಕ್ಷತಸ್ತ್ರ, ಕ್ಷತ ಅಂದರೆ ಗಾಯ, ಅದರಿಂದ ಬರ್ತಕ್ಕಂಥದ್ದು ರಕ್ತ, ರಕ್ತದ ವಾಸನೆ, ಅದರಿಂದ ವಿರುದ್ಧ ಏನು ರಕ್ತ ಬರ ಹೊಡಿತಾನೆ ಅವನು, ಸಿಟ್ಟಿನಿಂದ ಹೊಡೆಯೋದು. ಗಾಯ ಅಂತ ಹೇಳಿ ಹೀಗೆ ಹೊಡಿತೀಯ, ಹೀಗೆ ಬೆಳೆದ್ಯಾ ಅಂತ ಹೇಳ್ತಾರಲ್ಲ, ಆ ರೀತಿ ಮಾತಾಡ್ತಾ ಯುದ್ಧ ಮಾಡ್ತಿದ್ದಾರೆ. ಅವನಿಗೆ ಆಗ್ತಿರೋದು ನಿಜವಾಗಿರೋದು. ಇವರು ವರಾದೇವರು ತೋರಿಸ್ತಾ ಇರೋದು. ಅವ್ರಿಗೇನು ಅನಿಸ್ಬೇಕು ಅದರಿಂದ, ಓ ನಾನು ನಡೆಯುತ್ತೆ, ನಾನು ಒಳ್ಳೆ ಮಹಾಪರಾಕ್ರಮಿ. ದೈತ್ಯರು ಪ್ರತಿ ಸಲ ಸೋತಾರ ಏನು ಅನ್ಕೋತಾರೆ, ಯಾಕೋ ಸೋತೆ ಅಷ್ಟೇ, ನಾನೇ ಗೆಲ್ಲಬೇಕಾಗಿತ್ತು, ನಾನು ಜೋತೆ ಅಯೋಗ್ಯ ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಕೂಡ ಸೋತಾಗಲ್ಲ, ಸೋಲಿದೆ ಅಂತ ತಿಳ್ಕೊತಾರೆ ಅವರು, ಆಕಸ್ಮಿಕ ಅಂತ ಭಾವಿಸ್ತಾರೆ. ಆ್ಯಕ್ಚುಲಿ ಇವರು ಸೋತಾಗ ಆಕಸ್ಮಿಕ, ದೇವತೆಗಳು ಅವರು ಸೋತಿದ್ದು ಸಹಜ, ಬಟ್ ಯಾವಾಗಲೂ ಭ್ರಮೆಯಲ್ಲೇ. ಆಸನ್ನ ವಿಚಿತ್ರ ಮಾರ್ಗಗಳು ಅಂದ್ರೇನು, ಪಟ್ಟುಗಳು ಅಂತ. ವಿಚಿತ್ರ ಗದೆಯಿಂದ ಹೊಡೆಯಬೇಕಾದ್ರೆ ಹೀಗೆ ಹೊಡೆಯೋದು, ಹೀಗೆ ರಿವರ್ಸ್ ಹೊಡೆಯೋದು, ಹೇಗೆ ಹೊಡೆಯೋದು, ಅದರಲ್ಲಿ ಆ ಏಟು ಅವರಿಗೆ ಬಿಟ್ಟು ತಪ್ಪಿಸ್ಕೊಳ್ಳೋಕ್ಕಾಗದೆ ಬೀಳಬೇಕು, ಅಲ್ಲಿಗೆ ಯುದ್ಧ ಗೆದ್ದು ಬಿಡ್ತಾರೆ. ಆ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇದೆಲ್ಲ ವರಾದೇವರು ಯಾತಕ್ಕೆ ತೋರಿಸ್ತಾರೆ ಅಂದರೆ, ಅವ್ರು ಯುದ್ಧ ಹೊಡೆಯೋದು, ಗದಾ ಯುದ್ಧ ಮಾಡ್ತಾ ಇದ್ದಾರೆ. ಗದಾ ಯುದ್ಧದಲ್ಲೇ ಕೊಲ್ಲಬೇಕು ಹೊರತು ಯಾವುದ್ರಲ್ಲಿ ಕೊಲ್ಲಬಾರ್ದು. ಕುಸ್ತಿ ಬಂದು ಶೂಟ್ ಮಾಡ್ಕೊಂಡು ಬಿಟ್ರೆ ಅದು ಮರ್ಡರ್ ಆಗತ್ತೆ ಹೊರತು ಗೆಲುವು ಅಂತ ಕರೆಯೋದಿಲ್ಲ, ಮರ್ಡರ್ ಅಂತ ಕರೀತಾರೆ. ಆ ಯುದ್ಧದಲ್ಲೇ ಉತ್ತರ ಕೊಡಬೇಕು. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ಅದೇ ರೀತಿಯಲ್ಲಿ ಯುದ್ಧ ಮಾಡೋದು. ಒಂದೇ ಸತಿ ತೊಡೆದ್ರೆ ಏನಾಗುತ್ತಾಗ, ಯಾವುದೋ ವೀರ್ ಪಾರ್ಟಿ ಹೊಡೆದ ಅಂತ ಒಂದು ಅವರಿಗೆ ಗಾಬರಿ ಆಗಿಬಿಟ್ಟಿದ್ರೆ ಕೆಟ್ಟದ್ದು ಮಾಡಬಾರ್ದಪ್ಪ, ಸರೆಂಡರ್ ಆಗೋದು ಆಸೆ ಅನಿಸ್ಬಾರ್ದು. ಅವರಿಗೆ ಸ್ವಲ್ಪ ಬುದ್ಧಿವಂತಿಕೆ ಮಾಡಿ ಗೆದ್ದು ಬಿಡ್ತೀವಿ ಅಂತ ಭ್ರಮೆ ಹುಟ್ಟಿಸ್ಬೇಕು. ನೋಡೋರಿಗೆ ಅನಿಸುತ್ತೆ ಪಾಪ, ಅವ್ರಿಗೂ ಇಬ್ಬರಿಗೂ ಕೈಲಾಗಲಿಲ್ಲ, ಸಮೂಹರಾದವ್ರಿಗೆ ಗೆದ್ದು ಬಿಟ್ಟಿರೋದು ಇನ್ನೊಂದು ಭ್ರಮೆ ಹುಟ್ಟು. ಬೇರೆಯವರಿಗೆ ಆ ರೀತಿ ಭ್ರಮೆ, ರಾಜಸರಿರ್ತಾರಲ್ಲ ಅವರಿಗೆ, ಅವ್ರಿಗೊಮ್ಮೆ ಭಕ್ತಿ ಒಮ್ಮೆ ದ್ವೇಷ ಎರಡು ಬರ್ತದೆ. ವ್ಯಭಾತ್ ಇಲಾಯಾಮಿವ ಶುಷ್ಮಿಣೋರು ಮೃಧಃ, ಎರಡು ಭಯಂಕರವಾದ ಆನೆಗಳು ಯುದ್ಧ ಮಾಡ್ತಿದ್ರೆ ಹೇಗೋ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆಸನ್ನ ಶೌಂಡೀರಮಪೇತ ಸಾಧ್ವಸಂ ಕೃತ ಪ್ರತಿಕಾರ ಮಹಾರ್ಯ ವಿಕ್ರಮಂ ವಿಲಕ್ಷ್ಯ ದೈತ್ಯಂ ಭಗವಾನ್ ಸಹಸ್ರಣೀ ಜಗಾದ ನಾರಾಯಣಮಾದಿಸೂಕರಂ. ಆಸನ್ನ ಶೌಂಡೀರಮಪೇತ ಸಾಧ್ವಸಂ, ಹೇಗಿದ್ದಾನೆ ಅವನು, ಒಳ್ಳೆ ಶೂರನಾಗಿ ಯುದ್ಧ ಮಾಡ್ತಿದ್ದಾನೆ, ಭಯ ಇಲ್ಲ ಹಿರಣ್ಯಾಕ್ಷನಿಗೆ. ಯುದ್ಧ ಮಾಡಬೇಕಾದ್ರೆ ಹೊರಬರ ಇದ್ದಾಗ ಜೋರು ಇರ್ತಾರೆ. ಕೃತ ಪ್ರತೀಕಾರಂ, ಪ್ರತಿ ಪೇಟಿಗೂ ಪೆಟ್ಟು ಹಾಕ್ತಿದ್ದಾನೆ, ಪ್ರತೀಕಾರ ಮಾಡ್ತಾನೆ ಇದ್ದಾನು. ಆಹಾರ್ಯ ವಿಕ್ರಮಂ, ಅವನು ವಿಕ್ರಮ ಕಡಿಮೆ ಆಗ್ತಾ ಇಲ್ಲ. ವಿಲಕ್ಷ್ಯ ದೈತ್ಯಂ, ಆ ದೈತ್ಯ ಆಗಿರೋದನ್ನು ಕಂಡು ಭಗವಾನ್ ಸಹಸ್ರಣಿ, ಭಗವಾನ್ ಸಹಸ್ರಣಿ, ಸಹಸ್ರಣಿ ಶಬ್ದ ಹೊಸ ಶಬ್ದ, ಆಚಾರ್ಯ ಸಹಸ್ರಣಿಂದ ಬ್ರಹ್ಮದೇವರು ಅಂತ ಅರ್ಥ. ಅದನ್ನು ನೋಡಿಬಿಟ್ಟು ಜಗಾದ ನಾರಾಯಣ ವಾದಿಸೂಕರ, ವರಾಹದೇವರನ್ನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅನೇಕ ಕಲ್ಪಚರ ನೇತೃತ್ವ ಸಹಸ್ರ, ಔಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲ, ನಡೆದಿರೋದೇನೋ ಅದು 21 ಶ್ಲೋಕದಲ್ಲಿ 19, 20, 21 ಅದನ್ನೇ ಹೇಳ್ತಾರೆ. ಈಗ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಬೇಗ ಕೊಂದುಬಿಡು ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡ್ತಾ ಇದ್ದಾರೆ ಅವರ ದೇವತೆಗಳು, ನೋಡ್ತಿರೋದ್ರಿಂದ ವರಾಹದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಬೇಗ ಕೊಂದುಬಿಡು ಅನ್ನಲ್ಲ. ಅದು ಯಾಕೆ ಹೇಳ್ತಾರೆ ಅದನ್ನೇ. ಅಕ್ಷತಃ ಕ್ಷತವದ್ ವಿಷ್ಣು, ಇಲ್ಲಿ ನೋಟಿಸ್ ಗಾಯ ಆಯಿತು ಇದಾಯಿತು ಅಂತ ಹೇಳಿದ್ರಲ್ಲ, ಅವೆಲ್ಲ ಅಲ್ಲ. ಅಕ್ಷತಃ ಕ್ಷತವದ್ ವಿಷ್ಣು, ಅಸಮಃ ಸಮವತ್ತಥ, ಅಜಿತೋ ಜಿತವಚ್ಚೈವ, ನ್ಯೋ ಅಜ್ಞವಚ್ಚ ಪ್ರಕಾಶಯೇ. ಭಗವಂತ ಅಕ್ಷತ ಗಾಯ ಆಗಿಲ್ಲ, ವಿಶ್ವಾಚಾರ್ಯ ಬಾಣ ಹೊಡೆದಾಗ ಕೂಡ ರಕ್ತ ಬಂದಂತೆ ರಕ್ತ ಬಂದಿಲ್ಲ. ಅದೇ ರೀತಿಯೇ ಅಕ್ಷತಃ ಕ್ಷತವದ್ ವಿಷ್ಣು, ಜೊತೆಗೆ ಅಸಮಃ ಸಮವತ್ತಥ, ಅವ್ರಿಗೆ ಯಾರೂ ಸಮ ಇಲ್ಲ. ಲಕ್ಷ್ಮೀಕಾಂತ ಸಮಂತೋ ವಿಕಲಯನ್ ನೈವೇಶಿತ್ತು ಸ್ತ್ರೇ ಸಮಂ ಪಶ್ಯಾಮಿ. ಆದರೂ ಕೂಡ ಏನಪ್ಪ ಇಬ್ಬರು ಈಕ್ವಲ್ ಆಗಿ ಯುದ್ಧ ಮಾಡ್ತಿದ್ದಾರಲ್ಲ, ಎಷ್ಟೊತ್ತಾದರೂ ಕೂಡ ಇದೇ ಆಗ್ತಾ ಇಲ್ಲ, ಪರವಾಗಿಲ್ಲ ಅವನು ಅಂತ ಅನಿಸ್ಬೇಕು. ಅಜಿತೋ ಜಿತವಚ್ಚೈವ, ಸೋಲಿಲ್ಲ, ಸೋತಂತೆ ಕಾಣಿಸ್ತಾನೆ.
ನೋ ಅಜ್ಞವಚ್ಚ ಒಳ್ಳೆ ಸರ್ವಜ್ಞ, ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಕೂತ ಕಾಣಿಸುತ್ತೆ. ಪ್ರಕಾಶೆ ತೋರಿಸ್ತಾನೆ, ಈಗ ಭಗವಂತ ಮಾಡ್ತಾನೆ. ಸರ್ವರೂಪೇಶು ಅನಂತೋಪಿ ಬ್ರಹ್ಮಾದ್ಯಾಶ್ಚ ಇವತ್ತು ಅಲ್ಲಿ ಕೆಲವು ಸಮಾಧಾನ ಮಾಡ್ಬೋದು. ಇಲ್ಲ ಮೂಲ ರೂಪ ಭಾರಿ ಸ್ಟ್ರಾಂಗು, ಅವತಾರ ರೂಪ ಸ್ವಲ್ಪ ಹೀಗಾಗತ್ತೆ ಅಂತೇಳಿ ಕೆಲವು ಇನ್ನೊಂದು ರೀತಿ ಪ್ರಭೆಯಲ್ಲೂ ಎರಡು ವಿಧ. ಮೂಲ ರೂಪಕ್ಕೆ ಏನೂ ಇಲ್ಲ, ಇವರು ಮಾತ್ರ ಆಗುತ್ತೆ ಅಂತ. ಕೆಲವರಿಗೆ ಎಲ್ಲ ಆಗುತ್ತೆ ಅಂತೇಳಿ, ಕೆಲವರಿಗೆ ಏನಿಲ್ಲ ಇಲ್ಲ ಯಾರೋ ಸಾಮಾನ್ಯ ಇಲ್ಲ ಅಂತೆ. ಅವ್ರ ಭ್ರಮೆಯಲ್ಲೂ ಕೂಡ ಅವ್ರ ವೆರೈಟಿ ತಕ್ಕಂತೆ ಏನಾಗ್ತಾ ಹೋಗುತ್ತೆ, ಯೋಗ್ಯತೆ ತಕ್ಕಂತೆ ಬದಲಾವಣೆ. ಸರ್ವರೂಪೇಶು ಅನಂತೋಪಿ ಬ್ರಹ್ಮಾದ್ಯಾಶ್ಚೈವ ತನ್ಮತೆ, ಬ್ರಹ್ಮಾದಿಗಳೆಲ್ಲ ಕೂಡ ತಿಳಿದಿದ್ದಾರೆ. ಅನುಸಾರಿತಯ ಬ್ರೂಯುಶ್ಚ ರಸ ದುಃಖಭಾಕ್ಕಿತಿ ಬ್ರಹ್ಮಾಂಡೆ, ಅವರು ಕೂಡ ಕೆಲವೊಮ್ಮೆ ದೇವರ ಅಪ್ಪಣೆ ನೋಡ್ಕೊಂಡ್ಬಿಟ್ಟು ಅವರು ಗಾಬರಿಗೊಂಡಾಗೆಲ್ಲ ಮಾಡ್ತಾರೆ. ಯಾಕೆಂದರೆ ದೈತ್ಯರಿಗೂ ಇವರು ಕೂಡ ಇವರು ಮಾಡ್ತಾರೆ ಅಂದರೆ ನಿಜ ಇರಬೇಕು ಬಹುಶಃ. ನಾಟಕ ಮಾಡ್ತಾರೆ, ದೇವರು ಸೋತ್ಬಿಟ್ಟ, ಏಟು ಬಿದ್ದುಬಿಡ್ದ ಎಂಬ ರೀತಿ ವರ್ತಿಸ್ತಾರೆ ಅವರು. ಇಲ್ಲೂ ಹಾಗೇನೆ ಬ್ರಹ್ಮದೇವರು ಸ್ತೋತ್ರ ಮಾಡಿ ಹೇಳ್ತಾರೆ, ಇನ್ನು ಬೇಗ ತಡ ಮಾಡೋದು ಬೇಡ, ಇನ್ನು ಅವನು ಕೊಂದು ಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಜನಕ್ಕೆ ಏನಾಗುತ್ತೆ, ಈಗ ಯೋಗ್ಯರಿಗೆ ಭಯ ಆಗುತ್ತೆ, ಯೋಗ್ಯರಿಗೆ ಭ್ರಮೆ ಬರ್ಕೊಡುದು. ಆದ್ದರಿಂದ ಹೆಚ್ಚೊತ್ತು ಆಟ ಆಡಿದರೆ ಕಾಳಿಯನ್ನು ಮೊದಲು ಕೃಷ್ಣ ಇದು ಮಾಡಲಿಲ್ಲ, ತೋರಿಸ್ಲಿಲ್ಲ, ಇದೆಲ್ಲ ಸುಮ್ಮನೆ ಇದ್ದು ಬಿಟ್ಟ. ಎಲ್ಲ ಭಕ್ತರು ತುಂಬ ಗೋಡಾಡಕ್ಕೆ ಶುರು ಮಾಡಿದಾಗ ಸುಳ್ಯಕ್ಕೆ ಶುರು ಮಾಡಿ ಅವರೆಲ್ಲ ಏನಾಗಬಾರ್ದು, ನೋಯಬಾರ್ದು ಅಂತೇಳಿ. ಏಷಾ ಘೋರತಮಾ ಸಂಧ್ಯಾ ಯೋಗ ಶಂಭಟ್ಕರಿ ಪ್ರಭೋ ಉಪಸರ್ಪಂತಿ ಸತ್ವಾರ್ವಾತ್ಮನ್ ಸುರಾಣಾಂ ಜಯಮಾವಹ. ಅವ್ರು ಮಾಡಿದ ಪ್ರಾರ್ಥನೆ ಅಂದರೆ ಹೇಳ್ತಾರೆ, ಏನು ಪ್ರಾರ್ಥನೆ? ಏಷಾ ಘೋರತಮಾ ಸಂಧ್ಯಾ ಲೋಕ ಶಂಭಟ್ಕರಿ ಪ್ರಭೋ ಉಪಸರ್ಪತಿ ಸರ್ವಾತ್ಮನ್ ಸುರಾಣಾಂ ಜಯಮಾವಹ. ಆದರಂತೂ ಮುಖಂ ವಿಂಜ ಶಂಭಟ್ಕಾರಂತೂ ಭಕ್ಷಣಂ. ಎಂಥದ್ದಿದ್ದು ಲೋಕವನ್ನೇ ಕಬಳಿಸ್ತಕ್ಕಂಥ ವ್ಯಕ್ತಿ ಕಂಡ ಕಾಣುತ್ತೆ. ಸಂಧ್ಯಾಕಾಲ ಅಂದರೆ ಭಯಾನಕವಾದ ಕಾಲ. ಅದಕ್ಕೆ ಸಂಧ್ಯಾ ವಂದನೆ ಮಾಡೋದಾಗ ಯಾವಾಗ ಸಂಧ್ಯಾವಂದನೆ ಮಾಡೋದಲ್ಲ, ಯಾವಾಗ ಮಾಡಬೇಕಂದ್ರೆ ಆ ಕಾಲದಲ್ಲೇ ಮಾಡಬೇಕು. ಗೊತ್ತಾಯ್ತಾ? ಯಾಕೆ ಆ ಸಮಯದಲ್ಲಿ ದೈತ್ಯರ ಶಕ್ತಿ ಜಾಸ್ತಿ ಆಗುತ್ತೆ, ಸಂಧ್ಯಾಕಾಲದಲ್ಲಿ ದೈತ್ಯರ ಶಕ್ತಿ ಹೆಚ್ಚಾಗುತ್ತೆ. ಗೊತ್ತಾಯ್ತಾ? ಸಂಧ್ಯಾಕಾಲೇಷು ದಕ್ಷಾಂಸಿ ದುರ್ಧರ್ಷಾಣಿ ಭವಂತಿ. ವಾಲ್ಮೀಕಿ ರಾಮಾಯಣದಲ್ಲಿ ಮಾತು ಬರುತ್ತೆ. ತಾಟಕ್ಕಿಯನ್ನು ಸಂಹಾರ ಮಾಡಬೇಕು ಅಂಥೇಳಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಆಗಲೂ ಇದೇ ಮಾತು, ಇಂಥದ್ದೇ ಮಾತಿದೆ. ಇದು ಸಂಧ್ಯಾಕಾಲ ಬಂದಾಗ ರಾಕ್ಷಸರ ಶಕ್ತಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ತಡ ಮಾಡದೆ ಬೇಕು ಅಂದ್ಬಿಡು. ನೋಡೋರಿಗೆ ಏನು ಅನಿಸುತ್ತೆ, ದೇವ್ರಿಗೆ ಪ್ರಾಬ್ಲಮ್ ಬರ್ಬೋದು ಅಂತೇಳಿ. ಹಾಗಲ್ಲ, ಉಳಿದವರಿಗೆ ಸಮಸ್ಯೆ. ಸಂಧ್ಯಾವನ್ನು ಯಾತಕ್ಕೆ ಮಾಡಬೇಕು, ಸಂಧ್ಯಾಕಾಲದ ಭಾಳ ಹುಷಾರಾಗಿರಬೇಕು. ಸಂಧ್ಯಾಕಾಲದ ಸರ್ಕಲಲ್ಲಿ ಇದ್ದಾಗ ಅದು ಸ್ವಲ್ಪ ಭಾರಿ ಹುಷಾರ ಡ್ರೈವ್ ಮಾಡಬೇಕು. ಒಂದು ಸರ್ತಿ ಕಳ್ಕೊಂಡ್ಬಿಟ್ರೆ ಪದೀತಿ ಆಗ್ಬಿಡ್ತಾರೆ. ಗೊತ್ತಾಯ್ತು? ಸೀದಾ ಹೋಗೋದು ಬೇರೆ, ಇದು ಹೋಗೋದು ಬೇರೆ. ಸಂಧಿ ಎರಡು ಸೇರೋ ಜಾಗ ಅಂತ ಹೊತ್ತಲ್ಲಿ ಸಾಮಾನ್ಯ ಮಿಸ್ಟೇಕ್ ಆಗೋದು ಜಾಸ್ತಿ. ಸರಿಯಾದ ದಾರಿ ಬಿಟ್ಟು ತಪ್ಪು ದಾರಿಗೆ ಹೋಗೋದು ನಡೆಯುತ್ತೆ. ಆದರಂತೂ ಮುಖಂ ವಿದ್ಯಾತ್. ಆದರ ಅಂದರೆ ಸುಖ ಅಂತ, ಮುಖ. ಸಂಧ್ಯಾವನ್ನೇ ಗಟ್ಟಿ ಆಗಲ್ಲ. ಸಂಧ್ಯಾಕಾಲದಲ್ಲಿ ಪವರ್ಫುಲ್ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ನಾವು ಸಂಧ್ಯಾವನೆ ಮಾಡ್ತಾ ಕೂತಿದ್ರೆ ಏನು ಮಾಡೋಕ್ಕಾಗಲ್ಲ. ದೇವರು ಸ್ತೋತ್ರ ಮಾಡ್ತಾರಂತ ಓಡೋದು. ಅಧನೈವ ಅಭಿಜಿನ್ನಾಮ ಯೋಗೋ, ಸ್ತೋತ್ರದ ರೀತಿ ಇನ್ನೂ ಹೇಳ್ತಾನೆ. ಯೋಗೋ ಮುಹೂರ್ತಿಗೋ ಅಭ್ಯಗಾತ್ ಶಿವಾಯ ನಸ್ತ್ವಂ ಸುಹೃದ. ಅದಕ್ಕೆ ಹೇಳ್ತಾರೆ ಸ್ತೋತ್ರದಲ್ಲಿ. ಉಪಸರ್ಪತಿ ಸರ್ವಾತ್ಮನ್ ಸ್ವಾಮಿ ಸರ್ವಸ್ವಾಮಿ ನಾರಾಯಣ. ಸುರಾಣಾಂ ಜಯಂ ಮಾವ, ದೇವತೆಗಳಿಗೆ ಜಯವನ್ನು ತಂದುಕೊಡು. ಯಾಕೆಂದರೆ ಯಾರ ಪಾರ್ಟಿಯಿಂದ ಆಡ್ತಾರೋ 11 ಜನ ಆಡ್ತಾರೆ, ಇಂಡಿಯಾಗೆ ಜಯ ಅಂತ ಹೇಳ್ತಾರಲ್ಲ ಹಾಕಿ. ದೇವ್ರ ಗೆದ್ದರೆ ಏನಂತ ದೇವತೆಗಳಿಗೆ ಖುಷಿ, ಈಗ ನಾವು ಗೆದ್ವಿ ಅಂತೇಳಿ. ಆ ರೀತಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಧುನೈವಾಭಿಜಿನ್ನಾಮ ಯೋಗೋ ಮುಹೂರ್ತಿಗೋ ಅಭ್ಯಗಾತ್ ಶಿವಾಯ ನಸ್ತ್ವಂ ಸುಹೃದಾಂ ಆಶು ನಿಸ್ತರ ದುಸ್ತರಂ. ಏನಾಗಿದೆ ಈಗ? ಅಧುನಾ ಏವ ಅಭಿಜಿತ್ ನಾಮ ಯೋಗ. ಈ ಒಂದು ಮುಹೂರ್ತ ಕಾಲ ಅಭಿಜಿತ್ತನ ಯೋಗ ಬರುತ್ತೆ. ಶಿವಾಯ ನಃ ತ್ವಂ ಸುಹೃದಾಂ ಆಶು ನಿಸ್ತರ ದುಸ್ತರ. ನಿನ್ನ ಭಕ್ತರಾದ ನಮ್ಮ ಕಲ್ಯಾಣಕ್ಕೋಸ್ಕರ ಈ ಒಂದು ದಾಟಕ್ಕಾಗದವರನ್ನು ನೀನು ಹೊಡೆದಾಕಿಬಿಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಅಭಿಜಿತ್ತನ ಪದ ಬಂತು, ಅದಕ್ಕೆ ಆಚಾರ ಅರ್ಥ ಹೇಳಿದ. ಮಧ್ಯಾಹ್ನಸ್ತು ಅಭಿಜಿತ್ ಪ್ರೋಕ್ತಃ ಆಷಾಢೋತ್ತರ ಏವ ಚ ಶ್ರವಣಸ್ಯಾಪಿ ಪೂರ್ವಾರ್ಧೋ ವಿಷುವಂಚಾಭಿಜಿತ್ ಸ್ಮೃತಂ ಇತಿ ಚ. ಅಭಿಜಿತ್ ಶಬ್ದಕ್ಕೆ ಇಷ್ಟು ಅರ್ಥ ಇದೆ. ಪ್ರತಿನಿತ್ಯ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಮಾಡಿದ್ರೆ ಸರಿ ಮಧ್ಯಾಹ್ನ ಕಾಲ ಸೂರ್ಯ ಇದ್ದಾಗ ಏನಂತಾರೆ, ಅಭಿಜಿನ್ ಮುಹೂರ್ತ ಅನ್ಸುತ್ತೆ. ಅಭಿಜಿತ್ ಕೂಡಿಸಿದಾಗ ಅಭಿಜಿನ್ ಅಂತಾರೆ. ಅಭಿಜಿತ್ ಅಂತ ಮುಹೂರ್ತ. ಅದು ರಥೋತ್ಸವ ಎಲ್ಲ ಆ ಕಾಲಕ್ಕೆ ಇರ್ತಾರೆ. ಸಾಮಾನ್ಯ ಬ್ರಹ್ಮೋತ್ಸವ ಬ್ರಹ್ಮ ಎಳಿತಾರಲ್ಲ, ಆ ಮುಹೂರ್ತ ಕಾಯ್ತಾ ಇರ್ತಾರೆ.
ಆ ಮುಹೂರ್ತದಲ್ಲಿ ವಿಶೇಷವಾದ ಭಾರಿ ಮಂಗಳಕರವಾದ ಮುಹೂರ್ತ ಗೊತ್ತಾಯ್ತಾ. ಹಾಗೆ ರಥೋತ್ಸವ ಮಾಡಬೇಕು. ಮಧ್ಯಾಹ್ನ ಮೊದಲನೇ ಅರ್ಥ ಅಭಿಜಿತ್ತಿ ಮಧ್ಯಾಹ್ನ ಅಂತ ಒಂದರ್ಥ. ಇನ್ನೊಂದರ್ಥ ಆಷಾಢೋತ್ತರ ಉತ್ತರಾಷಾಢಕ್ಕೂ ಏನಂತ ಕರೀತಾರೆ, ನಕ್ಷತ್ರ, ಅದಕ್ಕೆ ಅಭಿಜಿತ್ ಅಂತ ಕರೀತಾರೆ. ಶ್ರವಣಶ್ಯಾಪಿ ಪೂರ್ವಾರ್ಥ, ಶ್ರವಣ ನಕ್ಷತ್ರ ಪೂರ್ವಾರ್ಥಕ್ಕೂ ಅಭಿಜಿತ್ ಅಂತ ಕರೀತಾರೆ. ವಿಷುವಂಚ ವಿಷುವ ಕಾಲಕ್ಕೂ ಅಭಿಜಿತ್ ಅಂತ ಕರೀತಾರೆ. ಯಾವ್ಯಾವ ಸಂದರ್ಭಗಳು ಅರ್ಥ ಹೇಳ್ಬೇಕು. ಇಷ್ಟು ಅರ್ಥ ಆಚಾರ್ಯ ಕೊಟ್ಬಿಟ್ಟಿರ್ಬೋದು ಆಯ್ತು ಅಷ್ಟೇ. ಇದೆಲ್ಲ ನಮಗೆ ವಿಷ್ಣು ಪಂಚಕ ಅದಕ್ಕೆಲ್ಲ ಬೇಕೀಗ. ವಿಷ್ಣು ಪಂಚಕ ಶ್ರವಣ ಉಪವಾಸ ಮಾಡ್ಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಅಲ್ಲಿ ಅಭಿಜಿತಾಸ್ಪೃಶ್ಯತೆ ಅಂತ ಹೇಳಿಬಿಡುತ್ತೆ. ಅಭಿಜಿತ್ ಅಂದರೆ ಏನು ಅರ್ಥ ಇಟ್ಕೊಂಡು ಸಂಪರ್ಕ ಬಂದುಬಿಟ್ರೆ ಅದು ಶ್ರವಣ ಉಪವಾಸ ಮಾಡಬಾರ್ದು. ಗೊತ್ತಾಯ್ತಾ. ಇದು ನಿಯಮ. ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರ ಹಾಗೆ ಬರೋದು. ಹೇಗೆ ರಶ್ಮಿ ವಿದ್ಧ ಇದ್ದಾಗ ಏಕಾದಶಿ ಉಪವಾಸ ಮಾಡಬಾರ್ದು, ಹಾಗೆ ಶ್ರವಣ ಈ ಉತ್ತರಾಷಾಢ ನಕ್ಷತ್ರದಿಂದ ಬಿದ್ಧವಾದರೆ ಆಗ ಏನು ಮಾಡಬಾರ್ದು, ಉಪವಾಸ ಮಾಡೋಂಗಿಲ್ಲ. ಅದು ಗಡಿಗೆಗೆ ಬಿಟ್ಟುಬಿಡಿ, ಮತ್ತೇನು ಈಗ ಅದು ಮುಂದಿನ ಶ್ರವಣ ಎಷ್ಟು ಬೇಕಾದ್ರೂ ಮುಂದಿನ ಪ್ರಶ್ನೆ. ಬಟ್ ಇದು ಬಂದ ವೇದ ಬಂದಷ್ಟೊಂದು ಕ್ಯಾನ್ಸಲ್ ಆಗಿಬಿಟ್ಟು. ಶ್ರವಣಶ್ಯಾಪಿ ಪೂರ್ವಾರ್ಥ, ಅದಕ್ಕೆ ಶ್ರವಣದ ಪೂರ್ವಾರ್ಥ ಕೂಡ ಏನದು ಅಭಿಜಿತ್ ಅಂತ ಕರೀತಾರೆ. ಇಲ್ಲಿ ಮಧ್ಯಾಹ್ನ ಸಂಧ್ಯಾಕಾಲ ಅಷ್ಟೇ ಬೇಕಿದೆ, ನಕ್ಷತ್ರ ಬೇಕಿಲ್ಲ. ಇದಿಷ್ಟೇ ಕೊಟ್ಟಿದ್ದರಿಂದ ಆ ಪ್ರಸಂಗ ಬಂದು ಅರ್ಥ ಮಾಡೋದು. ವಿಷ್ಣು ಪಂಚಕ ಎಲ್ಲರೂ ಉಪಯೋಗಿಸ್ತಾರೆ, ಉಪಯೋಗಿಸಲೇಬೇಕು. ವಿಷ್ಣು ಪಂಚಕ ಅಂದರೆ ಹೇಗೆ ಮಾಡಬೇಕು ಅಂತ, ಉಪವಾಸ ಇದೆಯೋ ಇಲ್ಲೋ ಅಂತ ಭಾರಿ ಸೂಕ್ಷ್ಮ ವಿಚಾರಗಳು ಇದೆಲ್ಲ ಹೇಳ್ತಾರೆ. ಶ್ರವಣಶ್ಯಾಪಿ ಪೂರ್ವಾರ್ಥೋ ವಿಷವಂಚಾಭಿಜಿ ಸ್ಮೃತಂ ಇತಿ ಚ ಇತಿ ತೃತೀಯ ತಾತ್ಪರ್ಯೆ 19 ಅಧ್ಯಾಯ. ಅಲ್ಲಿಗೆ ಸೊ ಇವೆಲ್ಲ ಆಚಾರ್ಯ ಇಲ್ಲಿ ಈ ರೀತಿ ಬರೆಯೋದೇ ಆಚಾರ ಸ್ಟೈಲ್. ಅದು ವಿಷ್ಣು ಪಂಚಕ ನಿರ್ಣಯ ಹೇಗೆ ಮಾಡೋದು ಗೊತ್ತೋ ಪ್ರಶ್ನೆ. ಆಚಾರ ಮಾಡೇ ಇಲ್ಲ ಆದ್ದರಿಂದ ವಿಷ್ಣು ಪಂಚಕಡೆ ಬಿಟ್ಟುಬಿಡೋದು, ಅದು ತೋಷ್ಟ ಮಾಡೋದು ಮಾಡಬಾರ್ದು. ಬೇರೆ ಕಡೆ ಹೇಳಿದಾರ, ಒಂದು ಕಡೆ ಹೇಳಿದೆ. ಏನು ಹೇಳಿದ್ರು ಪದ್ಧತಿನೇ ಹಾಗೆ. ಎಲ್ಲ ಓದಬೇಕು ಅಂತ, ಎಲ್ಲ ಓದಬೇಕು ಅಂತ ಕಾರಣಕ್ಕೆ ಮಾಡಿರ್ತಾರೆ. ಇವ್ರು ಯಾವುದು ಹೋದಾಗ್ಬಿಟ್ಟು ಪಜಿತ ಆಗ್ತಾರೆ. ಯಾವುದು ಪುಸ್ತಕ ಇದೆ, ಅದರಲ್ಲಿ ಬಂದಿದೆ. ಇದೆಲ್ಲ ಇಟ್ಕೊಂಡೇ ಬಂದಿರೋದು ಎಲ್ಲ. ಇದರಲ್ಲಿ ಮತ್ತೆ ಮಠಭೇದ ಶುರು, ಇದರಲ್ಲಿ ಮಠಭೇದ ಶುರುವಾಗುತ್ತೆ. ಈ ಮಠಕ್ಕೆ ಇದು ಎತ್ತಿರಬೇಕು, ಏನಿರೋ ದೊಡ್ಡ ಗಲಾಟೆ ಅದಕ್ಕೆ. ಹಾಂ, ಇತ್ತೀಚೆಗೆ ಸ್ವಲ್ಪ ಶ್ರವಣದ ಬಗ್ಗೆ ಸ್ವಲ್ಪ ಗಲಾಟೆ ಕಡಿಮೆ ಆಗಿದೆ. ಮೊದಲು ಭಾಳ ಇರ್ತಿತ್ತು, ಹಿಂದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದ್ರ ಬಗ್ಗೆ ಕಡಿಮೆ ಆಗಿದೆ, ಏಕಾದಶಿ ಬಗ್ಗೆ ಕಡಿಮೆ ಆಗಿದೆ, ಶ್ರವಣದ ಬಗ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಹಾಂ, ಅತಿರಿಕ್ತದ ಬಗ್ಗೆ ಇದ್ದರೆ ಆರ್ಯಮಾನ ಹಾಕಬೇಕು ಬಿಡು, ಅದು ಪಾತ್ರ ಗಲಾಟೆ. ಆರ್ಯಮಾನ ಹಾಕಿದ್ರೆ ಬರುತ್ತೆ, ಅವರು ಬರೋದಿಲ್ಲ. ಅವನ್ನ ಹಾಕಬಾರ್ದು ಅಂತ ಮಾಡಿಬಿಡ್ತಾರೆ. ಎಂದು ಬರೋದೇ ಇಲ್ಲ, ಹಾಗಾಗಿಬಿಡೋದು. ಬರೋದು ಭಾರಿ ದೇರಾಗ್ಬಿಡೋದು, ಹಾಕಿಬಿಡೋದು. ಅದು ಹೇಳ್ತಾ ಅದ್ರ ಬಗ್ಗೆ ವಿವಾದ ಇದೆ, ಬೇಡ ಈಗ.